ಜೈ ಶ್ರೀರಾಮ್. ನಾನು ಅಜಿತ್ ಮುಕ್ನಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ಈ ನಮ್ಮ ಪೊಲಿಟಿಷಿಯನ್ಸ್ ಇದಾರಲ್ಲ, ಅದರಲ್ಲಿ ಬೇರೆ ಬೇರೆ ತರ ವ್ಯಕ್ತಿಗಳು ಸಿಗ್ತಾರೆ, ವ್ಯಕ್ತಿತ್ವಗಳು ಕಾಣುತ್ತೆ. ಅಂದ್ರೆ ಈಗ ಯಾರಾದ್ರೂ ಮಾತಾಡ್ತಾ ಇದ್ರೆ ಆ ಮಾತನ್ನ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಉದಾಹರಣೆಗೆ ನರೇಂದ್ರ ಮೋದಿ ಅವರು, ಯೋಗಿ ಆದಿತ್ಯನಾಥ್ ಅವರು, ಈ ತರ ಇನ್ನೊಂದಿಷ್ಟು ಜನ ಇದ್ದಾರೆ. ಅವರು ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು, ಜೊತೆಗೆ ನಗ್ತಾನೆ ಇರ್ಬೇಕು ಅನ್ಸುತ್ತೆ. ಉದಾಹರಣೆಗೆ ರಾಹುಲ್ ಗಾಂಧಿ ಅವರು, ಪ್ರದೀಪ್ ಈಶ್ವರ್ ಅವರು, ಸಾಕಷ್ಟು ಜನ ಸಿಗ್ತಾರೆ. ಇನ್ನೊಂದಿಷ್ಟು ಜನ ಈ ಟ್ವೀಟ್ ಮಾಡಿದ್ರೆ, ಮಾತಾಡಿದ್ರೆ ಸಾಕು, ಅದ್ರಲ್ಲಿ ಏನೋ ಒಂದು ಅಂಟಿಸ್ಕೊಂಡೇ ಬಂದಿರ್ತಾರೆ. ಈಗ ನಾಯಿ ಹೋದಲ್ಲಿ ಬಾಲ ಹೋಗಲ್ವೇ, ಅದೇ ತರ. ಆ ತರ ವ್ಯಕ್ತಿತ್ವ ಹುಡುಕಿದ್ರೆ ನಮ್ದೇ ರಾಜ್ಯದಲ್ಲಿ ಸಿಗ್ತಾರೆ. ನಮ್ಮ AICC ಅಧ್ಯಕ್ಷರ ಮಗ ಈ ಪ್ರಿಯಾಂಕಾ ಖರ್ಗೆ ಅವರು. ಅವರ ಮಾತಲ್ಲಿ ಹಾಗೂ ಟ್ವೀಟ್ಗಳಲ್ಲಿ, ಅವರ ಬರಹಗಳಲ್ಲಿ ವಿತೌಟ್ RSS ಏನನ್ನೂ ಬರೆಯೋದಿಲ್ಲ ಅಂತ ಏನೋ ಒಂದು ಗಂಭೀರವಾದ ಶಪಥವನ್ನ ತಗೊಂಡ ಹಾಗಿದೆ. ಮೊನ್ನೆ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಏನಪ್ಪಾ ಅಂತ ಕೇಳಿದ್ರೆ, ನೀವು ಜಾಯ್ನ್ ಆಗೋದಿದ್ರೆ NCC ಜಾಯ್ನ್ ಆಗಿ, RSS ಅಲ್ಲ ಅನ್ನೋ ತರದಲ್ಲಿ ಅವರು ಕೂಡ NCC ಅಲ್ಲಿ ಇದ್ರಂತೆ. ಆ ಬಗ್ಗೆ ಒಂದು ಟ್ವೀಟ್ ಅನ್ನ ಹಾಕಿದ್ರು. ಅದ್ರ ಬಗ್ಗೆ ಕೇಳ್ತಾ 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 ನನಗೆ ತುಂಬಾ ಬೇಜಾರಾಗಿದ್ದು ನಿನ್ನೆ ರಾತ್ರಿ ಮಲಗೋ ಟೈಮಲ್ಲಿ. ಯಾಕೆ ಮಲಗೋ ಟೈಮಲ್ಲಿ ಅಷ್ಟೆಲ್ಲ ಬೇಜಾರಾಯ್ತು ಅನ್ಕೊಂಡ್ರ, ನಿನ್ನೆ ಚಿತ್ತಾಪುರದಲ್ಲಿ RSS ವಿರುದ್ಧ DSS ದಲಿತ ಸಂಘರ್ಷ ಸಮಿತಿ ಅಂತ ಅವರು ಟೀಮ್ ಮಾಡ್ಕೊಂಡಿದಾರಲ್ಲ, ಅವ್ರದ್ದೊಂದು ಭರ್ಜರಿ ಪಥ ಸಂಚಲನ ಇತ್ತು. ಬಾಬಾ ನೋಡ್ಬೇಕಿತ್ತು. ಅಂದ್ರೆ ಅರ್ಧ ಕರ್ನಾಟಕಕ್ಕೆ ಕೆಲವೊಂದು ಪಥ ಸಂಚಲನ ಆಗ್ತಾ ಇದೆ ಅಂತ ಗೊತ್ತೇ ಇರ್ಲಿಲ್ಲ, ಅಷ್ಟು ದೊಡ್ಡದಾಗಿ ಆ ಪಥ ಸಂಚಲನ ಆಗಿತ್ತು. ಅದೇ ನಿನ್ನೆ ಪಥ ಸಂಚಲನ ನೋಡ್ಬೇಕಿತ್ತು. ಅರ್ಧ ಕರ್ನಾಟಕಕ್ಕೆ ಚಿತ್ತಾಪುರದಲ್ಲಿ ನಿನ್ನೆ DSS ವತಿಯಿಂದ ಪಥ ಸಂಚಲನ ಇದೆ ಅಂತ ಗೊತ್ತೇ ಇರ್ಲಿಲ್ಲ, ಅಷ್ಟು ದೊಡ್ಡ ಪಥ ಸಂಚಲನ ಆಗಿತ್ತು. ಅದನ್ನ ನೋಡಿದ್ಮೇಲೆ ನನಗೆ ಮೊನ್ನೆ ಈ ಖರ್ಗೆ ಅವರು, ಮರಿ ಖರ್ಗೆ ಅವರು ಹೇಳಿರುವಂತಹ ಮಾತು ನೆನಪಾಯ್ತು. RSS ಗೆ ಜಾಯ್ನ್ ಆಗ್ಬೇಡಿ, NCC ಗೆ ಜಾಯ್ನ್ ಆಗಿ, ಆಗಂಗಿದ್ರೆ ಅದು ನಿಮಗೆ ಒಂದು ಒಳ್ಳೆಯ ವ್ಯಕ್ತಿತ್ವನ ಕೊಡುತ್ತೆ ಅಂತೆಲ್ಲ ಅವರು ಬರಹದಲ್ಲೇ ಪೊಂಗಿದ್ರು. ಇದನ್ನ ನೋಡಿ DSS ಅವರಿಗೆ, ದಲಿತ ಸಂಘರ್ಷ ಸಮಿತಿ, ಭೀಮ್ ಆರ್ಮಿ ಅವರಿಗೆ ಬೇಜಾರ್ ಆಗುತ್ತಾ ಆಗಲ್ವಾ? ಖಂಡಿತ ಆಗುತ್ತೆ. ಯಾಕೆಂದ್ರೆ ಅವರು ನಿನ್ನೆ ಬಿಸ್ಲು ಅಂದೆ ಬ್ಯಾಂಡ್ ಹಿಡ್ಕೊಂಡು, ಯೂನಿಫಾರ್ಮ್ ಹಾಕೊಂಡು, ಅವ್ರಿಗೆ ಅವರೇ ಹೂ ಹಾಕೊಂಡು ಪಥಸಂಚಲನ ಮಾಡಿದ್ದಾರೆ. ಆ ಗ್ಯಾಪ್ ಅಲ್ಲಿ ಅಂಬೇಡ್ಕರ್ ಅವರಿಗಿಂತ ಜಾಸ್ತಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಜೈಕಾರಗಳನ್ನ ಹಾಕಿದ್ದಾರೆ. ಆದ್ರೂ ಕೂಡ ನೀವು NCC ಜಾಯ್ನ್ ಆಗಿ ಅಂದ್ಬಿಟ್ರಲ್ಲ, DSS ಗೆ ಬನ್ನಿ ಅಂತ ಹೇಳಿದಿದ್ರೆ ಅವ್ರದ್ದು ಹಾಗೂ ಅವರ ತಂದೆಯವ್ರದ್ದು ಏನಾದ್ರೂ ಗಂಟು ಖರ್ಚಾಗ್ತಿತ್ತ ಅಂತ ಅವರು ಆಲೋಚನೆ ಮಾಡಿರ್ಬೋದಲ್ಲ. ಇದನ್ನ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಒಂದು ಯೋಚನೆ ಮಾಡಿ ಬರಿಬೇಕಾಗಿತ್ತು. ಯಾಕಂದ್ರೆ ದಲಿತ ಸಂಘರ್ಷ ಸಮಿತಿ ಅನ್ನೋದು ಒಂದು ಜಾತಿ ಸಂಘಟನೆ, ಅಂದ್ರೆ ಹಿಂದುಳಿದ ವರ್ಗದ ಒಂದು ಸಂಘಟನೆ ಆಗಿದ್ರೂ ಕೂಡ ಈ ಅಲ್ಪಸಂಖ್ಯಾತರನ್ನು, ಅಂದ್ರೆ ಮುಸಲ್ಮಾನ ಬಾಂಧವರು ಅಂತ ಕರ್ಕೋತಾರಲ್ಲ, ಅವ್ರನ್ನು ಕೂಡ ಸೇರಿಸ್ಕೊಂಡು ಅವರು ಪಥಸಂಚಲನದಲ್ಲಿ ಇದ್ರು. ಹಾಗೆ ಎಲ್ಲ ಒಂದು ಪ್ರತಿಭಟನೆಗಳಿಗೆ, ಮೀಟಿಂಗ್ಗಳಿಗೆ ಎಲ್ಲರೂ ಕೂಡ ಬರ್ತಾರೆ. ಅದು ದಲಿತ ಸಂಘಟನೆ ಆಗಿದ್ರು ಕೂಡ ಅಲ್ಲಿ ಈ ಮುಸಲ್ಮಾನರು ಕೂಡ ಹಾಜರಿರ್ತಾರೆ, ಟೀ ಕಾಫಿ ಬಿಸ್ಕೆಟ್ ಅನ್ನ ತಿನ್ಕೊಂಡು ಹೋಗ್ತಾರೆ. ಇಂಥ ಸಂಘಟನೆಗೆ ಪ್ರಿಯಾಂಕ್ ಖರ್ಗೆ ಅವರು ಅದನ್ನ ಮರೆತು ನೀವು ಜಾಯ್ನ್ ಆಗೋದಿದ್ರೆ NCC ಗಾಗಿ ಅನ್ಬಿಟ್ರಲ್ಲ ಅಂತ ನೊಂದ್ಕೊಂಡಿರಬಹುದು. ಅವಾಗಲೇ ಹೇಳ್ದಂಗೆ ಈ RSS ಅನ್ನೋ ಜಪವನ್ನ ಪ್ರಿಯಾಂಕಾ ಖರ್ಗೆ ಅವರು ಈ ಜನ್ಮದಲ್ಲಿ ಬಿಡುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದ್ ವೇಳೆ ಪ್ರಿಯಾಂಕಾ ಖರ್ಗೆ ಅವರು, ಅವರ ನೆಚ್ಚಿನ ಒಂದು ದೈವ ಇರುತ್ತಲ್ಲ, ದೇವರು ಇರ್ತಾರಲ್ಲ, ಮೇ ಬಿ ಗೌತಮ ಬುದ್ಧ, ಆ ಗೌತಮ ಬುದ್ಧನನ್ನೇ ಇಷ್ಟೊಂದು ಸಲ, ಅಂದ್ರೆ ಯಾವಾಗೆಲ್ಲ RSS ಅನ್ನ ಜ್ಞಾಪನ ಮಾಡ್ಕೊಂಡಿದಾರಲ್ಲ ಅಷ್ಟು ಸಲ ಆರಾಧನೆ ಮಾಡ್ಬಿಟ್ಟಿದ್ರೆ, ಗೌತಮ ಬುದ್ಧ ಕೂಡ ಪ್ರತ್ಯಕ್ಷ ಆಗಿ ಏನ್ ವರ ಬೇಕು ಕೇಳ್ಗುರು ಅಂತ ಹೇಳ್ಬಿಟ್ಟಿದ್ರೇನೋ ಅಷ್ಟು ಸಲ RSS ನ ಜಪವನ್ನ ಅವರು ಮಾಡಿದ್ದಾರೆ. ಇನ್ನೊಂದು ಅರ್ಥದಲ್ಲಿ ಕೂಡ ನಾವು ನೋಡ್ಬೇಕಾಗುತ್ತೆ. ಈಗ ಈ ಯುವಕರೆಲ್ಲ NCC ನ ಜಾಯ್ನ್ ಆಗಿ ಅನ್ನೋದು ಒಳ್ಳೆಯ ಒಂದು ವಿಚಾರವೇ. ಏನಕ್ಕೆಂದ್ರೆ ನಾನು ಡಿಗ್ರಿ ಓದುವಾಗ NCC ನೇವಿಯಲ್ಲಿ ಇದ್ದೆ. ಹಾಗೆ 2-3 ಕ್ಯಾಂಪ್ಗಳನ್ನ, ನೌಸೇನೆ ಕ್ಯಾಂಪ್ಗಳನ್ನು ಕೂಡ ಮುಗಿಸ್ಕೊಂಡು ಬಂದಿದ್ದೀನಿ. ಅಲ್ಲಿಯ ಒಂದು ಈ ತರಬೇತಿ ಇದೆಯಲ್ಲ, ತುಂಬಾ ಒಳ್ಳೇದಿದೆ. ಜೊತೆಗೆ ಈ ದೇಶ ಪ್ರೇಮವನ್ನ ಬೆಳೆಸುವಂತದ್ದು. ಹಾಗೆ ನಮಗೆ ನಮ್ಮ ಯೋಧರು ಎಷ್ಟು ಮುಖ್ಯ, ಯೋಧರ ಬದುಕು ಎಷ್ಟು ಕಷ್ಟ ಅನ್ನೋದನ್ನ ಆ ಕ್ಯಾಂಪ್ಗಳು ಅರ್ಥ ಮಾಡಿಸಿಕೊಳ್ತವೆ. ಹಾಗೆ ಪರೇಡ್ಗಳು ಒಂದು ಅದ್ಭುತ ಅನುಭೂತಿಯನ್ನ ಕೊಡ್ತವೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು NCC ಜಾಯ್ನ್ ಆಗಿ ಅಂದಿದ್ದಕ್ಕೆ ನನ್ನ ಯಾವ ಆಕ್ಷೇಪ ಇಲ್ಲ. ಬಟ್ ಅವರು ಇಂಡೈರೆಕ್ಟ್ ಆಗಿ ಇನ್ನೊಂದು ಹೇಳಿರ್ಬೋದಲ್ಲ, ಈ ಯುವಕರಿಗಾಗಿ ಅವ್ರ ಪಕ್ಷದಲ್ಲಿ ಈ NSUI ಇದೆ, ಯೂತ್ ಕಾಂಗ್ರೆಸ್ ಇದೆ, ಅದಕ್ಕೆ ದೇವರಾಣೆ ಬರಬೇಡಿ, ಹೋಗಂಗಿದ್ರೆ ನೀವು ಎಲ್ಲಿಗೆ ಹೋಗಿ, NCC ಹೋಗಿ ಅಂತ
RSS ನ ಒಂದು ಅಡ್ರೆಸ್ ಇಟ್ಕೊಂಡು NSUI ಮತ್ತೆ ಯೂತ್ ಕಾಂಗ್ರೆಸ್ಗೆ ಜಾಯ್ನ್ ಆಗ್ಬೇಡಿ ಅಂತ ಹೇಳ್ದಂಗಿದೆ. ಇದನ್ನ ಇನ್ನೊಂದು ಸಲ ಆಲೋಚನೆ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ಹೇಳಿರೋದು AICC ಅಧ್ಯಕ್ಷರ ಮಗ ಅಲ್ವೇ, ಹಾಗಾಗಿ. ಅದೇ ಭೀಮ್ ಆರ್ಮಿ ನಡಿಗೆ ಬಗ್ಗೆ ಹೇಳ್ತಾ ಇದ್ನಲ್ಲ, ಅವತ್ತು RSS ಅವರು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅಂತ ರೆಡಿ ಆದಾಗ ಅವತ್ತೇ ನಾವು ಕೂಡ ಮಾಡ್ತೀವಿ ಅಂತ 9 ಸಂಘಟನೆಗಳು ಬಂದ್ವಲ್ಲ. ಆ 9 ಸಂಘಟನೆಯಲ್ಲಿ ಒಂದು ಸಂಘಟನೆದ್ದು ಪಥಸಂಚಲನ ಮುಗಿದಿದೆ, ಇನ್ನು 8 ಬಾಕಿ ಇದೆ. ಆ ಭೀಮ ನಡಿಗೆಗೆ ತಾನೇ ಸ್ಪಾನ್ಸರ್ ಮಾಡಿದ್ದು ಅಂತ ಪ್ರಿಯಾಂಕ ಖರ್ಗೆ ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಹೌದ್ರಿ, ನಾನೇ ಸ್ಪಾನ್ಸರ್ ಮಾಡಿದ್ರು, ತಪ್ಪೇನ್ರಿ ಅಂತ ಕೇಳಿದ್ದಾರೆ. ಸೊ ಈಗ ಒಂದು ಬಿಟ್ಟಾಕಿ, ಒಂದು ಬಿಟ್ರೆ ಎಷ್ಟು ಉಳಿತು? 8 ಉಳಿತು. ಆ 8 ಸಂಘಟನೆಗಳು ಅವತ್ತು ಪಥಸಂಚಲನಕ್ಕೆ ಅನುಮತಿಯನ್ನ ಕೇಳಿದ್ವಲ್ಲ, ಜಿಲ್ಲಾಡಳಿತದ ಮುಂದೆ ಲೆಟರ್ನ ಇಟ್ಟಿದ್ವಲ್ಲ, ಅವರ ಪಥಸಂಚಲನ ಯಾವಾಗ ಅನ್ನುವ ಪ್ರಶ್ನೆ ಕಾಡದೇ ಇರುತ್ತಾ? ಖಂಡಿತ ಕಾಡುತ್ತೆ. ಅವರಿಗೂ ಕೂಡ ಪ್ರಿಯಾಂಕ್ ಖರ್ಗೆ ಅವರೇ ಸ್ಪಾನ್ಸರ್ ಮಾಡ್ತಾರಾ? ಅವರಿಗೂ ಕೂಡ ಯೂನಿಫಾರ್ಮ್ ಇರುತ್ತಾ? ಅದೇ ಕಾಕಿ ಪ್ಯಾಂಟು, ಬಿಳಿ ಅಂಗಿ, ನೀಲಿ ಟೋಪಿ ಜೊತೆಗೊಂದು ಹರಿದೋಗಿರೋ ಡ್ರಮ್ ಹಿಡ್ಕೊಂಡೇ ಪಥಸಂಚಲನ ಮಾಡ್ತಾರಾ? ಅವ್ರ ಮೇಲೆ ಅವರೇ ಹೂವು ಹಾಕೊಂಡು ಅಲ್ಲಿಯೇ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಜಯ ಘೋಷಗಳನ್ನ ಕೂಗ್ಕೊಂಡು ಅಂಬೇಡ್ಕರ್ ಅವರನ್ನೇ ಸೈಡ್ ಲೈನ್ ಮಾಡಿಕೊಂಡು ಒಂದು ಯಶಸ್ವಿ ಪಥಸಂಚಲನವನ್ನ ಮಾಡೋಕೆ ಅವರು ತಯಾರಾಗ್ತಾರ? ಇಷ್ಟು ಪ್ರಶ್ನೆಗಳು ಅವತ್ತು ಲೆಟರ್ ಹಾಕಿದ್ದ 9 ಸಂಘಟನೆಗಳ ಮೇಲೆ ಇದ್ವು. ಒಂದು ಲೆಕ್ಕ ಚುಕ್ತಾಯಿತು, ಇನ್ನು 8 ಬಾಕಿ ಇದೆ. ಆ 8 ಬಗ್ಗೆ ಈಗ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೋ ಅಥವಾ ಆಯಾ ಸಂಘಟನೆಗಳ ಮುಖ್ಯಸ್ಥರು, ಮುಖಂಡರು ಅಂತ ಇರ್ತಾರಲ್ಲ, ಅವರು ಮಾತಾಡ್ತಾರೋ ಗೊತ್ತಿಲ್ಲ. ಬಟ್ RSSಗೆ ಕೊಟ್ಟ ಪ್ರಚಾರದಷ್ಟು ಅರ್ಧವನ್ನು ಕೊಟ್ಟಿಲ್ಲ ಅನ್ನೋ ಬೇಜಾರಿದೆ. ಅಲ್ಲಿ ಪಾಪ ದಲಿತ ಸಂಘರ್ಷ ಸಮಿತಿ, ಭೀಮನಡಿಗೆ ಅಂತ ಪಥಸಂಚಲನ ಮಾಡ್ತಾ ಇದ್ರೆ ಚಿತ್ತಾಪುರ ಬಿಟ್ಟು ಹೊರಗಡೆನೆ ಅಲ್ಲಿ ಗೊತ್ತಾಗಿಲ್ಲ. ಬಟ್ ಚಿತ್ತಾಪುರದ RSS ಪಥಸಂಚಲನ ಆಲೋಚನೆ ಮಾಡ್ಕೊಳ್ಳಿ. ಹೇಗೆ 300 ಜನ ಅಷ್ಟೇ ಗಣವೇಷಧಾರಿಗಳಿಗೆ ಪರ್ಮಿಷನ್ ಕೊಟ್ಟಿದ್ದು, ಇನ್ನು 50 ಜನ ಬ್ಯಾಂಡಿಗೆ ಅಷ್ಟೇ, 350ಕ್ಕೆ ವ್ಯವಹಾರ ಕ್ಲೋಸ್ ಅಂತ ಅವರು ಖುಷಿಯಲ್ಲಿದ್ರ. ಆದ್ರೆ ಅವರಿಗೆ ಸ್ವಾಗತವನ್ನ ಕೋರೋಕೆ, ಭಾರತಾಂಬೆಗೆ ಜಯ ಘೋಷವನ್ನ ಹೇಳೋಕೆ, ಹೂವನ್ನ ಹಾಕೋಕೆ ಸೇರಿದ್ರಲ್ಲ ಜನ, ಅದನ್ನ ನೋಡಿಯೇ ಇರಬೇಕು. ಪ್ರಿಯಾಂಕ್ ಖರ್ಗೆ ಅವರು ನಾವ್ ಯಾವತ್ತೂ RSS ಪಥಸಂಚಲನ ವಿರೋಧ ಮಾಡ್ಲೇ ಇಲ್ಲ ಅಂತ ಏಕದಮ್ ಯೂಟರ್ನ್ ಅನ್ನ ಹೊಡ್ಕೊಂಡ್ ಬಂದಿದ್ರು. ಅದೆಲ್ಲ ಬಿಟ್ಟಾಕಿ RSS ನ ಬಗ್ಸಕ್ಕೆ, ಬಾಗ್ಸಕ್ಕೆ, ಬೆಂಡ್ ಮಾಡಕ್ಕೆ, ತುಂಡು ಮಾಡಕ್ಕೆ ಸಾಕಷ್ಟು ಕೈಗಳು ಬಂದಿದ್ರು ಕೂಡ ಅವೆಲ್ಲವೂ ಕೈ ಮೈ ನೋವು ಮಾಡ್ಕೊಂಡು ಹೋಗಿದೆ. ಬಿಟ್ರೆ ಸಂಘಕ್ಕೆ ಏನೂ ಆಗಿಲ್ಲ, ಏನೂ ಆಗಲ್ಲ. ಹಾಗಾಗಿಯೇ ಸಂಘ 100 ವರ್ಷ ಸೆಂಚುರಿ ಹೊಡೆದಿದೆ, ಸೇಮ್ ಕೊಹ್ಲಿ ತರ. ನನಗೊಂದು ಕುತೂಹಲ ಇದೆ, ಈ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರರಾದಂತಹ ಪ್ರಿಯಾಂಕಾ ಖರ್ಗೆ ಅವರು ಯಾವಾಗ RSS ಜಪವನ್ನ ಬಿಡ್ತಾರೆ ಅಂತ. ಬಹುಶಃ RSS ನ ಟಾರ್ಗೆಟ್ ಮಾಡಿದಷ್ಟು ಮೇಲ್ಗಡೆ ಒಬ್ಬನು ಬೊಂಬೆ ಆಡ್ಸೊಂಡ್ ಕುಂತವನಲ್ಲ, ರಾಹುಲ್ ಗಾಂಧಿ ಅಂತ ಹೈಕಮಾಂಡ್, ಅವ್ರಿಗೇನಾದ್ರೂ ಖುಷಿ ಆಗ್ಬೋದಾ ಅನ್ನೋ ಲೆಕ್ಕಾಚಾರನೂ ಇರಬಹುದು. ಆದ್ರೆ ಅವರು ಮೊನ್ನೆ ಟ್ವೀಟ್ ಮಾಡುವಾಗ ಒಂದು ಸಣ್ಣ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. NCC ಜಾಯಿನ್ ಆಗಿ ಅಂತ ಬರ್ಕೊಂಡ್ಬಿಟ್ರ. ಆದ್ರೆ ರಾಹುಲ್ ಗಾಂಧಿ ಅವರಿಗೆ NCC ಅಂದ್ರೆ ಏನೂ ಗೊತ್ತಿಲ್ಲ. ಅವರು NCC ವಿಚಾರಕ್ಕೆ ತಡಬಡಾಯಿಸಿದ್ರು. ಆ ವಿಡಿಯೋಗಳು ಸಾಕಷ್ಟು ಸಿಗ್ತವೆ, ನೀವು ಕೂಡ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿಗೆ ನಮ್ಮ ಚಿತ್ತಾಪುರದ 8 ಪಥಸಂಚಲನ ಪೆಂಡಿಂಗ್ ಇದೆ. ಚಿತ್ತಾಪುರದ ಶಾಸಕರಾಗಿರುವ ಹಾಗೆ ಸಚಿವರೂ ಆಗಿರುವ ಈ ಪ್ರಿಯಾಂಕಾ ಖರ್ಗೆ ಅವರು ಅದ್ ಯಾವಾಗ ಈ ಪಥಸಂಚಲನಕ್ಕೆ ಅನುವು ಮಾಡಿ ಕೊಡ್ತಾರೆ, ಪರ್ಮಿಷನ್ ಕೊಡ್ತಾರೆ, ಹಾಗೆ ಈ RSS ಪಥಸಂಚಲನಕ್ಕೆ ಎಷ್ಟು ಜನರನ್ನ ಕೊಟ್ಟಿದ್ರಲ್ಲ ಅಷ್ಟೇ ಜನ ಇರ್ತಾರ, ಜಾಸ್ತಿ ಜನ ಇರ್ತಾರ, ಕಮ್ಮಿ ಜನ ಇರ್ತಾರ, ಎಲ್ಲವನ್ನು ಕೂಡ ಅವರ ಸಚಿವಾಲಯದ್ದು ಏನ್ ಕೆಲಸ ಇದೆಯಲ್ಲ ಆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಾಕಿ ಕಡೆ ಮೂಗನ್ನ ತೋರಿಸ್ಕೊಂಡು ಕೆಲಸ ಮಾಡ್ತಾ ಇರೋ ಪ್ರಿಯಾಂಕಾ ಖರ್ಗೆ ಅವರು ಆದಷ್ಟು ಬೇಗ ಹೇಳಲಿ ಅಂತ ನನ್ನದೊಂದು ಬಯಕೆ. ಇನ್ನು ಯಾರೆಲ್ಲ ಇನ್ಸೈಡ್ ಟ್ರಸ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿ. ಜೈ ಶ್ರೀರಾಮ್.